ಫ್ರೆಂಡ್ಸ್, ನಾನು ಕಾವೇರಿ. ರಾಂಗ್ ನಂಬರ್ ಲವ್ ಸ್ಟೋರಿ ನನ್ನ ಕತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರುವಂಥ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್, ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಈಗ ಹೊಸ ಬಾಡಿಗೆ ಮನೆ ಮಾಡ್ಕೊಂಡು ಬಂದಿದ್ದೀವಿ. ಈ ಮನೇಲಿ ಮಲ್ಗಕ್ಕೆ ಬಿಡ್ತಾ ಇಲ್ಲ. ಏನೋ ದೆವ್ವ ಥರ ಓಡಾಡ್ತಾ ಇದೆ. ಅದನ್ನ ದೆವ್ವನ ಮನುಷ್ಯನ ನನಗೆ ಗೊತ್ತಿಲ್ಲ. ಇವಾಗ ಕಂಡುಹಿಡಿತೀನಿ. ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ನಮಸ್ಕಾರ. ಕಾವೇರಿ, ಕೆಲಸ ಎಲ್ಲ ಮುಗಿಸ್ತಾ? ಬಂದೇನೋ, ನಿನ್ಗಾಗಿ ಕಾಯ್ತಾ ಇದ್ದೆ ನಾನು. ಯಾಕೆ ಇಷ್ಟು ವಯಸ್ಸು ಗಟ್ಟಿ ಮಾಡ್ಕೊಂಡು ಮಾತಾಡ್ತಾ ಇದೆಯಾ? ಯಾಕೆ ಕೋಪನ? ಹೊರಗಡೆ ಹೋಗಿದೆ ಅಂತ? ನನ್ನ ಹತ್ರನೇ ಆಟ ಆಡ್ತೀಯಾ? ಯಾಕೆ ದೇವಾಗಿವ ಹಿಡ್ಕೊತಾ ನಿನ್ಗೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ನನ್ನ ಗಂಡನ ರೂಪದಲ್ಲಿ ಬಂದು ನನಗೆ ಆವಾಜ್ ಆಗ್ತೀಯ ನೀನು? ನಿನಗೆ ಕೈಯಲ್ಲಿ ಹೊಡೆದು ಸಾಕಾಗಲ್ಲ. ಏಯ್, ಯಾರ ನೀನು? ಯಾರು? ಯಮ್ಮ, ಯಾಕೆ ಕಾವೇರಿ ಹಿಂಗೆ ಆಡ್ತಾ ಇದ್ದಿ? ಇದಕ್ಕೆ ಕಣ್ಣೀರು ಬರುತ್ತೆ ಅಂದ್ರೆ ದೆವ್ವ ಅಲ್ಲ, ಇವನು ಮನುಷ್ಯ. ಏ ಲೂಸು, ನಾನು ಮನುಷ್ಯ. ಮದನ್, ಏನಾಗಿದೆ ನಿನ್ಗೆ? ಯಾಕೆ ಹಿಂಗೆ ಆಡ್ತಿದ್ಯಾ? ಅಯ್ಯೋ, ದೆವ್ವ ಇವನ್ ರೂಪದಲ್ಲಿ ಬಂದಿದೆ ಅಂತ ಇವನ್ನೇ ಹೊಡೆದ್ಬಿಟ್ನಲ್ಲಪ್ಪ. ಅಯ್ಯೋ, ಈ ಮನೇಲಿ ಏನೋ ಓಡಾಡ್ದಂಗ ಅನಿಸ್ತು ಕಣೋ. ಪಾತ್ರೆ ಎಲ್ಲ ಒಂದ್ ಬೈ ಒಂದ್ ಬಿದ್ದೋದು. ಅದಕ್ಕೆ ದೆವ್ವ ಅಂತ ಅನ್ಕೊಂಡು ನೀನು ದೆವ್ವದ ರೂಪದಲ್ಲಿ ಬಂದಿದ್ಯಾ ಅಂತ ಹೊಡೆದು ಬಿಟ್ಟೆ ಕಣೋ. ದೆವ್ವ ಅಂತೆ ದೆವ್ವ? ಯಾವ ದೆವ್ವ ಇರುತ್ತೆ? ಯಾವ ಕಾಲದಲ್ಲಿದ್ಯಾ ನೀನು? ದೆವ್ವ ಭೂತ ಅನ್ಕೊಂಡು ಎಲ್ಲ ನಿನ್ ಭ್ರಮೆ. ಅಯ್ಯೋ, ಹೊಸ ಮನೆ ಅಲ್ವಾ, ಏನೋ ಓಡಾಡ್ದಂಗಾಯ್ತು. ಅದನ್ನೇ ನಾನು ದೆವ್ವ ಅಂತ ತಿಳ್ಕೊಬಿಟ್ಟೆ. ಸರಿ, ಇನ್ನೆದ್ರಕಬೇಡ, ಧೈರ್ಯವಾಗಿರೋದನ್ನ ಕಲ್ತ್ಕೊ. ಇಷ್ಟು ದಿನ ಬದುಕಿದ್ದೆ ಬೇರೆ, ಇನ್ನು ಮುಂದೆ ಜೀವನನೇ ಬೇರೆ. ದಿನ ಕೆಲಸ ನೋಡು. ಸ್ಟೋರಿ ಮುಂದುವರಿಯುತ್ತದೆ. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ.